ಬೆಂಗಳೂರಿನಲ್ಲಿ ಜಿಬಿಎ ಮತ್ತು ಏನು ಬೆಂಗಳೂರಿನ ಸಂಚಾರ ಪೊಲೀಸರು ಒಂದು ವಿನೂತನ ಪ್ರಯೋಗವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ನಿಲ್ಲಿಸಿದಂಥ ವಾಹನಗಳಿಗೆ ಒಂದು ಸ್ಟಿಕ್ಕರ್ ಅಂಟಿಸುವ ಮೂಲಕ ವಾಹನ ಮಾಲೀಕರು ಯಾರಿರ್ತಾರೆ ಸೊ ಅವರು 7 ದಿನಗಳಿಗೆ ತೆರವು ಮಾಡೋಕ್ಕೆ ಮುಂದಾಗಿರುವಂಥದ್ದು. ನಾನು ಇದೀಗ ಏನು ಉಪ್ಪರಪೇಟೆ ಪೊಲೀಸ್ ಠಾಣೆ ಬಳಿ ಇಂಥ ಒಂದು ಸರ್ಕಾರಿ ಜಾಗ ಮತ್ತು ಫುಟ್ಪಾತ್ ಜಾಗ ಏನಿದೆ ಸೊ ಅಲ್ಲಿದ್ದೀನಿ. ಇಲ್ಲಿ ನೋಡ್ತಾ ಇರುವಂಥದ್ದು ಸಾಕಷ್ಟು ವಾಹನಗಳು ಇಲ್ಲಿ ನಿಲ್ಲಿಸಿ ಹೋಗಿರುವಂಥದ್ದು. ಅಂದರೆ ಪೊಲೀಸರು ಕೆಲವೊಂದಷ್ಟು ವಾಹನಗಳನ್ನು ಸೀಸ್ ಮಾಡಿಕೊಂಡು ಅದನ್ನು ಕೇಸ್ ಹಾಕಿ ನಿಲ್ಲಿಸಿರುವಂಥ ವಾಹನಗಳಿರ್ಬೋದು, ಮತ್ತು ಕೆಲವೊಂದಷ್ಟು ತಿಂಗಳುಗಟ್ಟಲೆ ಮತ್ತು ವರ್ಷಾನುಗಟ್ಟಲೆ ಈ ಒಂದು ವಾಹನಗಳನ್ನು ನಿಲ್ಲಿಸಿ ಹೋಗಿರುತ್ತೆ. ಸೊ ಅಂಥವರಿಗೆ ಮೊದಲ ಬಾರಿಗೆ ಇವತ್ತಿನಿಂದ ಒಂದು ಸ್ಟಿಕ್ಕರ್ ಅಂಟಿಸುವ ಕಾರ್ಯಕ್ಕೆ ಒಂದು ಕೃಷ್ಣ ಬೈರೇಗೌಡರು ಚಾಲನೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಪ್ರಮುಖವಾಗಿ ಸ್ಟಿಕ್ಕರ್ ಅಂಟಿಸಿದ 7 ದಿನಗಳ ಒಳಗೆ ಏನು ಬಂದು ಮಾಲೀಕರು ತಮ್ಮ ವಾಹನಗಳನ್ನು ಸಾರ್ವಜನಿಕ ಸ್ಥಳದಲ್ಲಿ ಇರುವಂಥದ್ದು ಇರ್ಬೋದು ಮತ್ತು ಫುಟ್ಪಾತ್ನಲ್ಲಿ ಇರುವಂಥದ್ದು ಇರ್ಬೋದು ಎಲ್ಲ ವಾಹನಗಳನ್ನು ತೆರವು ಮಾಡ್ಕೊಂಡು ಹೋಗಬೇಕು. ಇಲ್ಲ ಅಂದರೆ ಅದನ್ನು ಟೋಯಿಂಗ್ ಮಾಡಲಾಗುತ್ತೆ. ಟೋಯಿಂಗ್ ಆದ ನಂತರ ಮತ್ತೆ ಅದನ್ನು ಒಂದು ಬಹಿರಂಗವಾಗಿ ಒಂದು ಸಾರ್ವಜನಿಕವಾಗಿ ಒಂದು ಹರಾಜನ್ನು ಪ್ರಕ್ರಿಯೆ ಸಹ ಆಗುವಂಥದ್ದು. ಸೊ ನಗರದ 5 ಪಾಲಿಕೆಗಳು ಏನು ಬರುತ್ತೆ ಅದು 5 ಪಾಲಿಕೆಗಳ ವ್ಯಾಪ್ತಿಗಳಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಾಗ ಇದೆ ಮತ್ತು ಸರ್ಕಾರಿ ಏನು ಶಾಲೆ ಕಾಲೇಜುಗಳಿದೆ ಮತ್ತು ಫುಟ್ಪಾತ್ ಎಲ್ಲಿದೆ ಮತ್ತು ಅಲ್ಲೆಲ್ಲನೂ ಸಹ ಒಂದು ತೆರವು ಮಾಡುವ ಕಾರ್ಯಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಇವತ್ತು ಸಾಂಕೇತಿಕವಾಗಿ ಏನು ನಗರಾಭಿವೃದ್ಧಿ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಇವತ್ತು ಒಂದು ಫಿನ್ಸ್ ರಸ್ತೆಯಲ್ಲಿ ಚಾಲನೆ ಕೊಟ್ಟಿರುವಂಥದ್ದು. ಅಂದರೆ ಪ್ರಮುಖವಾಗಿ ಎಲ್ಲೆಲ್ಲಿ ವಾಹನಗಳಲ್ಲಿ ನಿಲ್ಲಿಸಿರ್ತಾರೆ ಅಲ್ಲೆಲ್ಲೂ ಸಹ ಹೋಗಿ ಅವರೇ ಒಂದು ಸ್ಟಿಕ್ಕರನ್ನು ಅಂಟಿಸ್ತಾರೆ ಮತ್ತು 7 ದಿನದ ಒಳಗೆ ಏನು ಬಂದು ಮಾಲೀಕರು ಆ ವಾಹನಗಳನ್ನು ತೆರವು ಮಾಡ್ಕೊಂಡು ಹೋಗಬೇಕು. ಅದಾದ ನಂತರ ಏನು ತೆರವು ಮಾಡಿಲ್ಲ ಅಂದ್ರೂ ಸಹ ಅವರು ಅದನ್ನು GBA ವತಿಯಿಂದ ಕ್ಯಾಂಪನ್ನು ಹಾಕ್ತಾರೆ. ಆನಂತರ ಅದನ್ನು ತೆರವು ಮಾಡ್ಕೊಂಡು ಹೋಗಿ ಟೋಯಿಂಗನ್ನು ಮಾಡ್ತಾರೆ ಮತ್ತು ಅದನ್ನೆಲ್ಲ ಒಂದು ಕಡೆ ಬಿಡ್ತಾರೆ. ಆನಂತರ ಆ ವಾಹನದ ಮಾಲೀಕರು ಆವಾಗಲೂ ಸಹ ಬಂದಿಲ್ಲ ಅಂದರೆ ಅದನ್ನು ಏನು ಒಂದು ಬಹಿರಂಗವಾಗಿ ಸಾರ್ವಜನಿಕರವಾಗಿ ಒಂದು ಹರಾಜು ಹಾಕುವ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಡುವಂಥದ್ದು. ಇದು ಒಂದು ಫುಟ್ಪಾತ್ ನಂತರ ಮತ್ತೆ ಇದೀಗ ಒಂದು ಈ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಗಾಡಿಗಳನ್ನು ನಿಲ್ಲಿಸುತ್ತಾರೆ ಸೊ ಅಂತಹ ಒಂದು ವಾಹನಗಳಿಗೆ ಇದೀಗ ಬಿಸಿ ಮುಟ್ಟಿಸುವ ಕಾರ್ಯವನ್ನು ಏನು ನಗರಾಭಿವೃದ್ಧಿ ಸಚಿವರಂತ ಕೃಷ್ಣ ಬೈರೇಗೌಡರು ಮಾಡ್ತಾ ಇರುವಂಥದ್ದು. ಅಂದರೆ ಫುಟ್ಪಾತ್ ತೆರವು ಈಗಾಗಲೇ ಒಂದು 10 ದಿನಗಳಿಂದ ನಡೀತಾ ಇರುವಂಥದ್ದು. ಎಲ್ಲೆಲ್ಲಿ ಫುಟ್ಪಾತನ್ನು ಒತ್ತುವರಿ ಮಾಡಿಕೊಂಡಿದ್ರು ಅಂಥವರ ಒಂದು ಒತ್ತುವರಿ ಕಾರ್ಯವನ್ನು ಮಾಡ್ತಾ ಇರೋದು. ಇದು ಒಂದರ ಮಟ್ಟಿಗೆ ಎಲ್ಲೋ ಒಂದು ಕಡೆ ಬೆಂಗಳೂರು ನಗರಿಗೆ ಒಂದು ಸ್ವಲ್ಪ ರಿಲೀಫ್ ಕೊಟ್ಟಿರುವಂಥದ್ದು. ಯಾಕಂದರೆ ಫುಟ್ಪಾತ್ ಮೇಲೆ ಓಡೋರಿಗೆ ಸಾಕಷ್ಟು ಜಾಗ ಸಿಗುತ್ತೆ ಮತ್ತು ಫುಟ್ಪಾತ್ ಮೇಲೆ ಹೋಗ್ಬೋದು ಮತ್ತು ಇದರಿಂದ ಆಕ್ಸಿಡೆಂಟ್ಗಳು ಸಹ ಕಡಿಮೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗ ಒಂದು ಕಾರ್ಯಾಚರಣೆಗೆ ಮುಂದಾಗಿರುವಂಥದ್ದು. ಅದೇ ರೀತಿ ಇದೀಗ ಒಂದು ಫುಟ್ಪಾತ್ ಮೇಲೆ ಎಲ್ಲೆಲ್ಲಿ ವಾಹನಗಳನ್ನು ನಿಲ್ಲಿಸ್ತಾರೆ ಮತ್ತು ವರ್ಷಾನುಗಟ್ಟಲೆ ಮತ್ತು ತಿಂಗಳಾನುಗಟ್ಟಲೆ ವಾಹನಗಳನ್ನು ನಿಲ್ಲಿಸಿ ಹೋಗಿರ್ತಾರೆ ಅಂಥವ್ರಿಗೂ ಸಹ ಇದೀಗ ಬಿಸಿ ಮುಟ್ಟಿಸುವ ಕಾರ್ಯಕ್ಕೆ ಏನು ಕೃಷ್ಣ ಬೈರೇಗೌಡರು ಚಾಲನೆಯನ್ನು ಕೊಟ್ಟಿರುವಂಥದ್ದು. ಇದರಿಂದ ಎಲ್ಲೋ ಒಂದು ಕಡೆ ನಗರದ ಏನು ನಿವಾಸಿಗಳಿರ್ತಾರೆ ಮತ್ತು ಫುಟ್ಪಾತ್ ವಾಕರ್ಸ್ ಯಾರಿರ್ತಾರೆ ಮತ್ತು ಸಾರ್ವಜನಿಕರು ಎಲ್ಲೆಲ್ಲಿ ಓಡಾಟ ಮಾಡ್ತಾರೆ ಸೊ ಅಂಥವ್ರಿಗೆ ಇದರಿಂದ ಉಪಯೋಗ ಆಗುತ್ತೆ ಮತ್ತು ಆಕ್ಸಿಡೆಂಟ್ಗಳು ಸಹ ನಗರದಲ್ಲಿ ಕಡಿಮೆ ಆಗುತ್ತೆ. ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದಂಗೆ ಕಳೆದ 3 ವರ್ಷದಲ್ಲಿ ಏನು 900ರಷ್ಟು ಜನರು ಒಂದು ಫುಟ್ಪಾತ್ ಇಲ್ಲದೆ ಒಂದು ರಸ್ತೆಯಲ್ಲಿ ಹೋಗಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋದನ್ನು ಸಹ ಹೇಳಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನ ಮಾರ್ಗಸೂಚಿಗಳನ್ನು ಇಟ್ಕೊಂಡು ಎಲ್ಲೆಲ್ಲಿ ಈ ರೀತಿಯ ವಾಹನಗಳನ್ನು ನಿಲ್ಲಿಸಿರ್ತಾರೆ ಮತ್ತು ಎಲ್ಲೆಲ್ಲಿ ಫುಟ್ಪಾತನ್ನು ಒತ್ತುವರಿ ಮಾಡ್ತಾರೆ ಅಂತಹ ಒಂದು ಕೆಲಸಗಳಿಗೆ ಇದಕ್ಕೆ ತೆರವು ಮಾಡೋಕ್ಕೆ ಮುಂದಾಗಿರುವಂಥ ಅಂದರೆ ರಾಜ್ಯ ಸರ್ಕಾರದ ಒಂದು ಬ್ರ್ಯಾಂಡ್ ಬೆಂಗಳೂರು ಏನೋ ಒಂದು ಮಹತ್ವಾಕಾಂಕ್ಷದ ಯೋಜನೆ ಇದೆ. ಸೊ ಅದಕ್ಕೆ ಈಗ ಒಂದು ಪೂರಕ ಅಂತ ಇಲ್ಲಿಂದಲೇ ಸಹ ಫುಟ್ಪಾತ್ ತೆರವಿನಿಂದಲೇ ಚಾಲನೆ ಕೊಡೋಕ್ಕೆ ಇದೀಗ ಒಂದು ಸರ್ಕಾರ ಮುಂದಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗ ನೀವು ನೋಡ್ತಾ ಇರುವಂಥದ್ದು ಉಪ್ಪರಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಿಲ್ಲಿಸಿರುವಂಥ ವಾಹನಗಳಿಗೆ ತೆರವು ನೋಟಿಸನ್ನು ಅಂಟಿಸಿ ಹೋಗ್ತಾರೆ. ಆನಂತರ ಯಾರು ತೆಗೆದುಕೊಂಡು ಹೋಗಿಲ್ಲ ಅಂದರೆ ಅದನ್ನು ಬಹಿರಂಗವಾಗಿ ತೆಗೆದುಕೊಂಡು ಹೋಗಿ ನಂತರ ಹರಾಜು ಹಾಕುವ ಅನ್ನೋ ಕೆಲಸವನ್ನು ಮಾಡುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಅರುಣ್ ಕುಮಾರ್, ಅಶ್ವಗ ನ್ಯೂಸ್, ಬೆಂಗಳೂರು.